ಬೆಳಗಿನ ಜಾವ 4 ಗಂಟೆಗೆ ಎದ್ದು ನಾವೆಲ್ಲ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಗೊತ್ತಾಗಬೇಕಾ? ಕಂಪ್ಲೀಟಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಸೊ ನಾನು ಲಾಸ್ಟ್ ಪಾರ್ಟ್ ಹೇಳ್ದಂಗೆ ನಾವು ಜಾತ್ರೆಗೆ ಬಂದಿದ್ವಿ. ಯಾವ ಜಾತ್ರೆಗೆ ಅಂದರೆ ಭರಮಪ್ಪನ ಜಾತ್ರೆ. ಇದು ಕರ್ಜಗಿಯಲ್ಲಿ ನಡೆಯುತ್ತೆ. ಹಾಗಾಗಿ ನಾವೆಲ್ಲರೂ ಭರಮಪ್ಪನ ಜಾತ್ರೆಗೆ ಹೋಗಿದ್ರಿಂದ ಇಲ್ಲಿ ನಾರ್ಮಲ್ ಆಗಿ ಒಂದು ಪದ್ಧತಿ ಇದೆ, ನಿಮಗೆ ಬೇಕಾದರೆ ಮಾಡ್ಬೋದು. ಅಂದರೆ ದೀಡ್ ನಮಸ್ಕಾರ ಹಾಕೋದು ಅಂತ. ಅಂದರೆ ಅಲ್ಲಿ ಒಂದು ಹೊಳೆ ಇದೆ, ಹೊಳೆಯಿಂದ ದೇವಸ್ಥಾನ ತನಕ ದೀಡ್ ನಮಸ್ಕಾರ ಹಾಕ್ಕೊಂಡು ನೀವೇನಾದ್ರು ಬೇಡ್ಕೊಂಡ್ರೆ ಆಗುತ್ತೆ ಅಂತ. ಆದರೆ ನಾವು ಇದನ್ನು ಚಿಕ್ಕ ಮಕ್ಕಳಿದ್ದಾಗ ಲೈಕ್ ಒಂದು 10th ಇದ್ದಾಗಿಂದನೂ ಸ್ಟಾರ್ಟ್ ಮಾಡಿದ್ದೀನಿ ನಾನು ಹಾಕೋಕ್ಕೆ. ಸುಮ್ಮನೆ ಹಂಗೋ ಏನೋ ಎಲ್ಲರೂ ಹಾಕ್ತಾಯಿದ್ರಲ್ಲ, ಕ್ರೇಜ್ ಬಂತು ಅಂದ್ಬಿಟ್ಟು ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಹಾಗಾಗಿ ಅವಾಗಿಂದ ಇಲ್ಲಿವರೆಗೂ ಕಂಟಿನ್ಯೂಸ್ ಆಗಿ ಎವ್ರಿ ವರ್ಷ ಹಾಕ್ಕೊಂಡು ಬರ್ತಾಯಿದ್ದೀನಿ. ಸೊ ಫಸ್ಟು ನಾವು ಬೆಳಗ್ಗೆ ಬೇಗ ಏನಕ್ಕೆ ಹೋಗ್ತಿದ್ದೀವಿ ಅಂದರೆ ಅಲ್ಲಿ ದೇವಸ್ಥಾನದ ಹತ್ರ ತುಂಬ ಜನ ಆದರೆ ನಮಗೆ ಅಲ್ಲಿ ಲಾಸ್ಟ್ ಮಾಡಬೇಕಾಗಿರೋ ಒಂದು ರಿಚುವಲ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಬೇಗನೆ ಎಲ್ಲರೂ ಬೇಗ ಅಂದರೆ ಬೇಗ 4 ಗಂಟೆ ಆಗಿತ್ತು ನಾವು ಹೊಳೆ ಹತ್ರ ಹೋದಾಗ. ಹೊಳೆ ಹತ್ರ ಹೋಗಿ ಪಾಂಡವರಿಗೆ ಪೂಜೆ ಮಾಡ್ತಾರೆ. ಅಲ್ಲಿ ಮಣ್ಣಿರುತ್ತಲ್ಲ ಅಲ್ಲಿಂದನೇ ಪಾಂಡವರು ಮಾಡಿಬಿಟ್ಟು ಪಾಂಡವ ಪೂಜೆ ಮಾಡ್ತಾರೆ. ಆದರೆ ನಾನು ಆ ಟೈಮಲ್ಲಿ ನನ್ನ ಜೊತೆಗೆ ನಮ್ಮ ಕಸಿನ್ಸ್ ಕೂಡ ಆಗ್ತಾಯಿದ್ರು, ಅವ್ರ ಜೊತೆ ಮಾತಾಡ್ಕೊಂಡು ನಿಂತಿದ್ದೆ. ಆಮೇಲೆ ಅದು ಪಾಂಡವರಿಗೆಲ್ಲ ಪೂಜೆ ಮಾಡಾದ್ಮೇಲೆ ನಮಗೆಲ್ಲ ಕೂರಿಸ್ಬಿಟ್ಟು ಹಾಲು ಮತ್ತು ತುಪ್ಪನ ನಮ್ಮ ತಲೆ ಮೇಲೆ ಒಂದು 5 ಟೈಮ್ಸು ಒಂದು 5 ಜನ ಹಾಕ್ತಾರೆ. ಆ ಥರ ಲೈಕ್ ಇದು ಹಾಕೋದ್ರಿಂದ ಏನೋ ಅವರ ರಿಚುವಲ್ಸ್ ಇರುತ್ತೆ. ಹಾಗೆಲ್ಲ ಕ್ವಶನಿಂಗ್ ಜಾಸ್ತಿ ಮಾಡೋಕ್ಕೆ ಹೋಗಿಲ್ಲ ನಾನು. ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಮಾಡೋದೇ ಮೇನ್ ಕೆಲಸ ಏನಂತ ನೋಡಿ. ತಲೆ ಮೇಲೆ ತಣ್ಣೀರು ಹಾಕ್ಕೊಳೋದು. ಲೈಕ್ ಅಲ್ಲಿ ಹೊಳೆ ಇರೋದಲ್ಲ, ಹೊಳೆ ನೀರಿಂದ ಸ್ನಾನ ಮಾಡಿಕೊಂಡು ದೀಡ್ ನಮಸ್ಕಾರ ಹಾಕಕ್ಕೆ ಸ್ಟಾರ್ಟ್ ಮಾಡಬೇಕು. ಹಾಗಾಗಿ ಸೊ ಇದನ್ನು ನನಗೆ ಗೊತ್ತಿರೋಂಗೆ ಸೈಂಟಿಫಿಕ್ಕಾಗಿ ಲೈಕ್ ಇಟ್ ವಿಲ್ ಬಿ ಅಟ್ಲೀಸ್ಟ್ 1 ಡೇ ಆದರೂ ಬೇಗ ಎದ್ಬಿಟ್ಟು ಹೋಗಿ ಅಷ್ಟೆಲ್ಲ ಮಾಡಿದ್ರೆ ಬಾಡಿ ಆ್ಯಕ್ಟಿವೇಟ್ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾಗಿ ನಾನು ಎವ್ರಿ ಇಯರ್ ಮಾಡ್ತೀನಿ. ಅದಾದಮೇಲೆ ಎಲ್ಲಿ ಲಾಸ್ಟಿಗೆ ಎಲ್ಲರೂ ಒಬ್ಬರು ದೀಪ ಇಟ್ಕೊಂಡು ಹೋದರೆ ಇನ್ನೂ ಒಬ್ಬರು ನೀರು ಹಾಕ್ಕೊಂಡು ಹೋಗ್ತಿರ್ತಾರೆ. ಹೀಗೆ ಇದು ರಿಚುವಲ್ ನಡೆಯೋದು. ಈ ಥರ ನಿಮ್ಮ ಊರಲ್ಲಿ ಯಾವ್ಯಾವ ಥರ ಡಿಫ್ರೆಂಟಾಗಿ ರಿಚುವಲ್ಸ್ ನಡೆಯುತ್ತೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ನಮ್ಮ ಊರಲ್ಲಿ ಈ ಥರ ಮಾಡ್ತೀವಿ. ಇದು ನಾರ್ಮಲಾಗಿ ತುಂಬ ಜನ ಅಲ್ಲಿ ಹಾಕ್ತಾ ಇರ್ತಾರೆ. ಕತ್ಲಾಗಿದ್ದರಿಂದ ಇಲ್ಲಿ ಪ್ರಾಪರಾಗಿ ಅಷ್ಟೊಂದು ವೀಡಿಯೋದಲ್ಲಿ ಕಾಣಿಸಿಲ್ಲ. ಹಾಗೆ ನಾವು ಎಲ್ಲರೂ ಲೈಕ್ ನಾವೊಂದು 10-12 ಜನ ಹಾಕ್ತಾಯಿದ್ವಿ ಅನಿಸುತ್ತೆ. ಎಲ್ಲರೂ ಹಾಕಿ ಮುಗಿಸೋಷ್ಟರಲ್ಲೇ ಬೆಳಕು ಹರಿದೇ ಬಿಟ್ಟಿತ್ತು. ಈಗ ನಾವು ಈ ಥರ ಎಲ್ಲ ಹೋಗಿರ್ತೀವಲ್ಲ, ಅಲ್ಲಿ ಹೋದ್ಮೇಲೆ ನೀರು ಹಾಕ್ಕೊಂಡ್ಬಿಟ್ಟು ಸ್ನಾನ ಮಾಡಿ ಅಲ್ಲಿ ದೇವಸ್ಥಾನದ ಕಟ್ಟೆ ಮೇಲೆ ಕುತ್ಕೊಂಡು ಈ ಥರ ಎಲ್ಲರಿಗೂ ಮಡ್ಲಕ್ಕಿ ತುಂಬ್ತಾರೆ. ಇದು ಲಾಸ್ಟ್ ರಿಚುವಲ್ ಆಗಿರುತ್ತೆ ಇದ್ರದ್ದು. ಇದಾದಮೇಲೆ ಬೇಕಂದವರು ಸ್ವಲ್ಪ ಜನ ಒಪ್ಪತ್ತು ಕೂಡ ಮಾಡ್ತಾರೆ. ಒಪ್ಪತ್ತು ಇನ್ ದ ಸೆನ್ಸ್ ಬೆಳಗ್ಗೆಯಿಂದ ಮಧ್ಯಾಹ್ನ ರಾತ್ರಿ ಸಾಯಂಕಾಲ ಬಂಡಿ ಓಡೋ ತನಕ ಏನೋ ತಿನ್ನಲ್ಲ, ಅದಾದಮೇಲೆ ಮಾಡ್ತಾರೆ. ಅದನ್ನು ಕೂಡ ಮಾಡಿದ್ವಿ. ಹೀಗೆ ಮುಗಿಸ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಇವತ್ತಿನ ಡೇನ ಮುಗಿಸ್ತಿದ್ವಿ. ಸೊ ನಿಮಗೆ ಈ ರಿಚುವಲ್ ಹೇಗೆ ಅನಿಸ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಎವ್ರಿ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಫಾಲೋ.